afternoon, students. Welcome to the video class. Today we will be learning English grammar. So what are we learning today? Today we are learning nouns, common nouns. We use common nouns for people, places, animal and things. So common noun andre people, people andre janaru, places andre jaga, animals and birds ibru. ಮತ್ತೆ ಥಿಂಗ್ಸ್ ಅಂದ್ರೆ ಥಿಂಗ್ಸ್ ಏನು ಇರಬಹುದು ವೆಜಿಟಬಲ್ ಫ್ರೂಟ್ಸ್ ಫೋನ್ ಟಿವಿ ಏನು ಪೆನ್ ಪೆನ್ಸಿಲ್ ಕೋಮ್ ಬಾಚಿಕೆ ಇದೆಲ್ಲಾನ ನಾವು ಥಿಂಗ್ಸ್ ಅಂತ ಹೇಳ್ತೀವಿ ಸೊ ಇದೆಲ್ಲ ಕಾಮನ್ ನೌನ್ಸ್ ಇವಾಗ ಪೀಪಲ್ ಅಂದ್ರೆ ಸ್ಟೂಡೆಂಟ್ಸ್ ಅಂದ್ರೆ ಯಾರು ಸ್ಕೂಲ್ ಹೋಗ್ತಾರೆ ಆತರ ಪೀಪಲ್ ಶಾಪ್ ಕೀಪರ್ ಯಾರು ನಿಮಗೆ ವಸ್ತು ಎಲ್ಲ ಸೆಲ್ ಮಾಡ್ತಾರೆ ಅವ್ರನ್ನ ನಾವು ಶಾಪ್ ಕೀಪರ್ ಸೊ ಆತರ ಪೀಪಲ್ ಅಂದ್ರೆ ನಾರ್ಮಲಿ ಜನರು ನಾವು ಪೀಪಲ್ ಪ್ಲೇಸಸ್ ಅಂದ್ರೆ ಸ್ಕೂಲ್ ಪ್ಲೇಸು ಪಾರ್ಕ್ ಪ್ಲೇಸು ಅದೆಲ್ಲ ಪ್ಲೇಸಸ್ ಟೆಂಪಲ್ ದೇವಸ್ಥಾನ ಅದೆಲ್ಲ ಪ್ಲೇಸಸ್ ಅನಿಮಲ್ಸ್ ಅಂದ್ರೆ ಯಾವ್ದು ಅನಿಮಲ್ಸ್ ಇರ್ಬೋದು ಲಯನ್ ಟೈಗರ್ ಡಾಗ್ ಕ್ಯಾಟ್ ಅದೆಲ್ಲ ಅನಿಮಲ್ಸ್ ಅನ್ನ ನಾವು ಕಾಮನ್ ನೌನ್ಸ್ ಅಂತ ಹೇಳ್ತೀವಿ ಥಿಂಗ್ಸ್ ಏನು ಇರ್ಬೋದು ಇದು ರೆಡ್ ಕಾರ್ ಬ್ಲೂ ಕಾರ್ ಪರ್ಪಲ್ ಕಾರ್ ಮತ್ತೆ ಕಾರ್ ಯಾವ್ದು ಕಾರ್ ಬೈಕ್ ಅದೆಲ್ಲ ಕಾಮನ್ ನೌನ್ಸ್ ಇವಾಗ ಪ್ರಾಪರ್ ನೌನ್ಸ್ proper nouns are special names given to person, place, animal or thing. ನಾನು ಇವಾಗ ಸ್ಪೆಷಲ್ ಆಗಿ నేను ಹೇಳಿದ್ರೆ ಈ ಸ್ಟೂಡೆಂಟ್ ಆದರ್ಶ್ ಹೆಸರು ಶೀತಲ್ ಮಿಸ್ ಹೆಸರು ಆತರ ಯಾವ್ದು ಹೆಸರು ತಗೊಳಿದ್ರೆ ಅದು ಏನಾಗತ್ತೆ ಪ್ರಾಪರ್ ನೌನ್ ಸುಮ್ನೆ ನಾನು ಹೇಳಿದ್ರೆ ಸ್ಟೂಡೆಂಟ್ಸ್ ನೀವೆಲ್ಲ ಸ್ಟೂಡೆಂಟ್ಸ್ ಎಲ್ಲರೂ ಸ್ಟೂಡೆಂಟ್ಸ್ ಅದೇನಾಗತ್ತೆ ಕಾಮನ್ ನೌನ್ ನಾನ್ ಒಂದ್ ಹೆಸರು ತಗೊಳ್ಬಿಟ್ಟು ಹೇಳಿದ್ರೆ ಅದು ಪ್ರಾಪರ್ ನೌನ್ ಆಗತ್ತೆ ಇವಾಗ ಪ್ಲೇಸ್ ನಾನ್ ಸುಮ್ನೆ ಹೇಳಿದ್ರೆ ಸ್ಕೂಲ್ ಎಲ್ಲಾ ಸ್ಕೂಲ್ ಹೋಗಿದ್ದಾರೆ ಸೊ ಸ್ಕೂಲ್ ವಿಲ್ ಬಿ ಕಾಮನ್ ನೌನ್ ನಾನ್ ಈ ತರ ಹೇಳಿದ್ರೆ ಎಲ್ಲಾ ಕಡಪ್ಪ ಸ್ವಾಮಿ ಸ್ಕೂಲ್ ಹೋಗಿದ್ದಾರೆ ಮೀನ್ಸ್ ಪ್ರಾಪರ್ ಒನ್ ಪ್ಲೇಸ್ ಕಡಪ್ಪ ಸ್ವಾಮಿ ಸ್ಕೂಲ್ ಅದೇ ಸ್ಕೂಲ್ ಸುಮ್ನೆ ಸ್ಕೂಲ್ ಹೇಳಿದ್ರೆ ಇಟ್ ಕುಡ್ ಬಿ ಎನಿ ಸ್ಕೂಲ್ ಯಾವ್ದು ಸ್ಕೂಲ್ ಇರ್ಬಹುದು ಆನಿಮಲ್ ನಾನ್ ಸುಮ್ನೆ ಹೇಳಿದ್ರೆ ಐ ಲೈಕ್ ಡಾಗ್ಸ್ ಇಟ್ ಕುಡ್ ಬಿ ಎನಿ ಡಾಗ್ ಯಾವ್ದು ಡಾಗ್ ಇರಬಹುದು ಬಟ್ ನಾನ್ ಹೇಳಿದ್ರೆ ಐ ಲೈಕ್ ದ ಡಾಗ್ ಐ ಹ್ಯಾವ್ ಪೆಟ್ ಡಾಗ್ ಸ್ಯಾಂಡಿ ಐ ಲೈಕ್ ಸ್ಯಾಂಡಿ ಸೊ ಅದ್ ಪರ್ಟಿಕ್ಯುಲರ್ ಅದೇ ಡಾಗ್ ಸ್ಯಾಂಡಿ ಆತರ ಥಿಂಗ್ಸ್ ನಾನ್ ಹೇಳಿದ್ರೆ ಐ ಲೈಕ್ ಕಾರ್ ಸುಮ್ನೆ ಹೇಳಿದ್ರೆ ಐ ಲೈಕ್ ಕಾರ್ ಇಟ್ ಕುಡ್ ಬಿ ಎನಿ ಕಾರ್ ಯಾವ್ದು ಕಾರ್ ಇರ್ಬಹುದು ನಾನ್ ಆತರ ಹೇಳಿದ್ರೆ ಐ ಲೈಕ್ ರೆಡ್ ಕಲರ್ ಐಟನ್ ಸೊ ಇವಾಗ ಅದೇ ರೆಡ್ ಕಲರ್ ಐಟನೇ ನನಗೆ ಇಷ್ಟ ಸೊ ದಟ್ ವಿಲ್ ಬಿ ಪ್ರಾಪರ್ ನೌನ್ ಸೊ ಕಾಮನ್ ನೌನ್ ಅಂದ್ರೆ ಸುಮ್ನೆ ಎಲ್ಲ ಯಾರು ಜನರು ಎನಿ ಪ್ಲೇಸ್ ಅನಿಮಲ್ ಥಿಂಗ್ ಇಸ್ ಪ್ರಾಪರ್ ನೌನ್ ಸ್ಪೆಷಲ್ ನೇಮ್ ಆಫ್ಟರ್ ಅವ್ರಿಗೆ ನೇಮ್ ಕೊಟ್ಟಾದ್ಮೇಲೆ ಅದೇನಾಗತ್ತೆ ಪ್ರಾಪರ್ ನೌನ್ ನಾನ್ ಹೇಳ್ತೀನಿ ಈ ಸ್ಟೂಡೆಂಟ್ ಚಂದನಾ ಆದರ್ಶ್ ಶೀತಲ್ ಮ್ಯಾಮ್ ಮತ್ತೆ ಆತರ ಪ್ಲೇಸ್ ಅಂದ್ರೆ ಕಡಪ್ಪ ಸ್ವಾಮಿ ಸ್ಕೂಲ್ ವಿಜಯನಗರ್ ಪಾರ್ಕ್ or I can say any other Bangalore ಸುಮ್ನೆ ನಾನು ಹೇಳ್ತೀನಿ ನನ್ಗೆ ಸಿಟಿ ಇಷ್ಟ ಇಟ್ ಕುಡ್ ಬಿ ಎನಿ ಸಿಟಿ ಬಟ್ ಬ್ಯಾಂಗ್ಲೋರ್ ಸಿಟಿ ಹೇಳಿದ್ರೆ ಪ್ರಾಪರ್ ನೌನ್ ಆಗದೆ ಆತರ ಆನಿಮಲ್ ಥಿಂಗ್ಸ್ ಮತ್ತೆ ನೇಮ್ ಆಫ್ ದ ಡೇಸ್ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ಸಂಡೇ ಮತ್ತೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಇದು ಎಲ್ಲ ಪ್ರಾಪರ್ ನೌನ್ಸ್ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಕಾಮನ್ ನೌನ್ಸ್ ಫುಲ್ ಆಗಿ ನೋಡ್ತೀವಿ So here what we will do is we will circle the correct option. Ivaga idu umbrella. Umbrella is a person, place, animal or thing. So it is a thing. So I will circle umbrella thing and I will write umbrella. Umbrella proper noun. Common noun, sorry. And ಏನು ಹೇಳ್ತಾ ಇಲ್ಲ umbrella. It is generally umbrella. Okay, so it is a common noun. So like that, we will write. Next, we'll go to the next one. Next is, this is a market. So market is, vegetable market is a place. So we will now write, if we will write, we will circle place and we will write vegetable market. So it is a vegetable market and it is a place. So you should identify, you should identify what is it. It is a place, person, animal, thing. Next, this is a grandfather. Grandfather andre tata. Tata, ajja. So they are a person. Grandfather is a person. So we will circle grandfather and I will write
grandfather. So he is a grandfather. Common. This is a common noun. Yardu grandfather irಬಹುದು. So this is a common noun. Next, this is a animal, and it is a pig. P-I-G, pig. We will write P-I-G, pig. So this is a pig and it is an animal. So I have circled animal. Next, this is a joker. So joker is a person. So I will circle person and I will write joker. Joker. Okay. And joker is a person. We will go to the next one now. Brinjal. Brinjal, I mean, it is a thing because it can't be a person, place, or an animal. It is a thing. And what is it called? It is called brinjal. Brinjal. Okay. Next. We go to next. Now, what is this? This is a place. This is a park. And park is a place. So, what is this place? It is a park. P-A-R-K, park, and it is a place. Okay. Next. We will read the sentence and we will circle the common nouns in this. So first sentence is Om plays in a playground. Om yenagate, Om will be a proper noun because it is one person. But now we circle madbeku common noun. So common noun will be playground. Playground is what? Playground is a place. Yell now ಆಡ್ತೀವಿ. So ಅದ್ಯಾವ್ದು playground ಇರ್ಬೋದು. ನಾನು ಏನು specify ಮಾಡಿಲ್ಲ. ಈ ಪ್ಲೇಗ್ರೌಂಡ್ ವಿಜಯನಗರ್ ಪ್ಲೇಗ್ರೌಂಡ್ ಮಾಗಡಿ ರೋಡ್ ಪ್ಲೇಗ್ರೌಂಡ್ ಇಟ್ ಇಸ್ ಪ್ಲೇಗ್ರೌಂಡ್. ಸೊ ನಾನು ಅದು ಸರ್ಕಲ್ ಮಾಡ್ತೀನಿ. ಇವಾಗ ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಕೌಸ್ ಗಿವ್ ಅಸ್ ಮಿಲ್ಕ್. ಕೌಸ್ ಇದು ಯಾವ್ದು ಕೌಸ್ ಇರ್ಬಹುದು. ಸೊ ವಿ ವಿಲ್ ಸರ್ಕಲ್ ಕೌಸ್ ಅಂಡ್ ಮಿಲ್ಕ್. ಮಿಲ್ಕ್ ಇಸ್ ಆಲ್ಸೋ ಅ ಥಿಂಗ್. So that is also we will circle. And cow is an animal. So any person, place, animal or thing. Next. The children sang sweetly. ಮತ್ತೆ children ತುಂಬಾ ಚೆನ್ನಾಗಿ singing ಮಾಡಿದ್ರು. ಹಾಡಿದ್ರು. So now what we will do? Children ಏನು person. So ಅದನ್ನ ನಾವು circle ಅಂತ ಮಾಡ್ತೀವಿ. So we will circle children. Okay. But ಬೇರೆ ಏನು common noun ಅಲ್ಲ. ಬರೇ children. ಅರ್ಥ ಆಯ್ತಾ? ನಾನು ಇವಾಗ ನೆಕ್ಸ್ಟ್ ಇನ್ನ 3 ಸೆಂಟೆನ್ಸ್ ತೋರಿಸ್ತೀನಿ, ನಿಮ್ಗೆ ಅರ್ಥ ಆಗತ್ತೆ. ಡಕ್ಸ್ ವೇರ್ ಸ್ವಿಮ್ಮಿಂಗ್ ಇನ್ ದ ಪಾಂಡ್. ಡಕ್ಸ್ ಅಂದ್ರೆ ನಿಮ್ಗೆ ಗೊತ್ತು, ಇಲ್ಲಿ ನೋಡಿ ಯೆಲ್ಲೋ ಕಲರ್ ಇದೆಯಲ್ಲ, ಇದನ್ನ ನಾವು ಡಕ್ಸ್ ಅಂತ ಹೇಳ್ತೀವಿ. ಸೊ ದೇವರ್ ಡಕ್ಸ್ ಏನಾಗತ್ತೆ? ಆನಿಮಲ್ ಬರ್ಡ್ಸ್. ಸೊ ಇದನ್ನ ಕಾಮನ್ ನಾವು. ವೇರ್ ಸ್ವಿಮ್ಮಿಂಗ್ ಮಾಡ್ತಾ ಇದ್ರು ಎಲ್ಲಿ? ಪಾಂಡ್. ಪಾಂಡ್ ಇಸ್ ಅ ಪ್ಲೇಸ್. ಪಾಂಡ್ ಇಸ್ ಅ ಪ್ಲೇಸ್. ಸೊ ವಿ ವಿಲ್ ಸರ್ಕಲ್ ಪಾಂಡ್ ಆಲ್ಸೋ. ನೆಕ್ಸ್ಟ್, the squirrel came down running. Squirrel ಅಂದ್ರೆ ನಾವ್ ನೋಡ್ತೀವಲ್ಲ ಟ್ರೀಸ್ ಅಲ್ಲಿರತ್ತೆ ಅದು. ಇದನ್ನ ನಾವು squirrel ಅಂತ ಹೇಳ್ತೀವಿ. So now squirrel is an animal. So we will circle that. And for ಅದಕ್ಕೆ tree ಏನಾಗತ್ತೆ? Place. So we will circle this also. Okay. Next, we went to watch a movie at the theater. ನಾವು ಥಿಯೇಟರ್ಗೆ ಮೂವಿ ನೋಡಕ್ ಹೋಗಿದ್ದೀವಿ. ಸೊ ಥಿಯೇಟರ್ ಸರ್ಕಲ್ ಮಾಡ್ಬೇಕು. ಥಿಯೇಟರ್ ಏನಾಗತ್ತೆ? ಥಿಯೇಟರ್ ಒಂದ್ ಜಾಗ. ಮತ್ತೆ ಮೂವಿನೂ ಸರ್ಕಲ್ ಮಾಡ್ಬೇಕು. ಯಾಕೆ ಅಂದ್ರೆ ಮೂವಿ ಇಸ್ ಅ ಥಿಂಗ್. ಸೊ ವಿ ವಿಲ್ ಸರ್ಕಲ್ ಮೂವಿ ಆಲ್ಸೋ. ಓಕೆ, ಐ ಹೋಪ್ ಎವ್ರಿಬಡಿ ಹ್ಯಾಸ್ ಅಂಡರ್ಸ್ಟುಡ್. ಎಲ್ಲಾರ್ಗೂ ಅರ್ಥ ಆಗಿದೆ. ಥ್ಯಾಂಕ್ ಯು. ಏನು ಡೌಟ್ ಇದ್ರೆ ನೀವು ನನಗ ಕೇಳಬಹುದು. ಥ್ಯಾಂಕ್ ಯು ಎವ್ರಿಬಡಿ.